ಇನ್ನು ನಾನು ಆಗ್ತಾರೆ ಹೇಳಿದಾಗೆ ಟಾಸ್ ಮೇಲೆ ಅದೆಷ್ಟು ಕುತೂಹಲ ಇತ್ತೋ ಗೊತ್ತಿಲ್ಲ, ಬಟ್ ಟಾಸ್ ಆಗ್ತಾ ಇದ್ದಂಗೆ ಹ್ಯಾಂಡ್ ಶೇಕ್ ಮಾಡ್ತಾರ ಅನ್ನುವಂಥದ್ದು ಕುತೂಹಲ ಇತ್ತು. ಇಲ್ಲ, ಹ್ಯಾಂಡ್ ಚೆಕ್ ಮಾಡಿಲ್ಲ. ಆಮೇಲೆ ಇದು ಪ್ಲೇಯರ್ಸ್ ಗಳ ಡಿಸಿಷನ್ ಏನು ಇದ್ದಂಗಿಲ್ಲ, ಯಾಕಂದ್ರೆ ಮೊನ್ನೆ ಸೂರ್ಯಕುಮಾರ್ ಯಾದವ್ ಅವರು ಅದನ್ನೇ ಹೇಳ್ತಾ ಇದ್ರು, ಮುಂಚೆನೆ ಇದು ಡಿಸೈಡ್ ಆಗಿತ್ತು BCCI ಜೊತೆಗೆ ಗೌರ್ಮೆಂಟ್ ಕೂಡ ಅನ್ನುವಂಥದ್ದನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಅಲ್ಲಿಗೆ ಭಾರತ ಹಾಗೆ ಪಾಕಿಸ್ತಾನದ ಮ್ಯಾಚ್ ಅಂತ ಅಂದ್ರೆ ಬಹುಶಃ ಅದು ಸ್ಪೋರ್ಟ್ಸ್ ಮಿನಿಸ್ಟ್ರಿನೋ BCCI ಮುಖೇನವಾಗಿ BCCI ಪ್ಲೇಯರ್ಸ್ಗೆ ಈ ತರದೊಂದು ಕಮ್ಯುನಿಕೇಶನ್ ಆಗಿದೆ. ಯಾಕಂತಂದ್ರೆ ಇನ್ನೊಂದು ವಿಷಯ ಅವತ್ತು ಏನಿತ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಮ್ಯಾಚ್ ಆಡೋದು ಏನಕ್ಕೆ ಅನ್ನುವಂಥದ್ದೇ ಬಹಳ ಮಂದಿ ಸಿಟ್ಟಿತ್ತು. ಹಾಗಾಗಿ ಆ ಸಿಟ್ಟನ್ನ ಬಹುಶಃ ಏನಾರು ಒಂದ್ ಸ್ವಲ್ಪ ತಣಿಸಕ್ಕೆ ಈ ತರ ಒಂದು ಹ್ಯಾಂಡ್ ಶೇಕ್ ಮಾಡಿದೈತಿ. ಕೊನೆಗೆ ಒಂದು ಟರ್ನಿಂಗ್ ಪಾಯಿಂಟ್ ರೀತಿಯಾಗಿ ಇಲ್ಲ ಆಡಿದೀವಿ ಬಟ್ ಹ್ಯಾಂಡ್ ಶೇಕ್ ಮಾಡಿಲ್ಲ ಅನ್ನೋ ರೀತಿಯಾಗಿ ಬಿಂಬಿಸೋ ಪ್ರಯತ್ನ ಆಯ್ತು ಏನೋ ಗೊತ್ತಿಲ್ಲ. ಬಟ್ ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಪಾಕ್ ನಾಯಕನಿಗೆ ಶೇಕ್ ಹ್ಯಾಂಡ್ ಸೂರ್ಯ ಮಾಡಿಲ್ಲ ಇಲ್ಲಿ. ಆಮೇಲೆ ಗೌರವ್ ಅವರು ಕೂಡ ಹೇಳ್ದಂಗೆ ಇದು ಯಾವತ್ತು ಪ್ರೆಸ್ ಮೀಟ್ ಇಂದಾನೇ ಶುರುವಾಗಿತ್ತು. ಇನ್ಫ್ಯಾಕ್ಟ್ 8 ತಂಡಗಳನ್ನ ಕೂರಿಸಿದಾಗ ಪಾಕಿಸ್ತಾನದ ಕ್ಯಾಪ್ಟನ್ ಅವ್ರು ಬೇಗನೆ ಹೋಗ್ಬಿಡ್ತಾರೆ, ಬಟ್ ಅಲ್ಲಿ ಆ ವೇದಿಕೆ ಕೆಳಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ. ಆಮೇಲೆ ಟಾಸ್ ನ ವಿಚಾರ ಅಲ್ಲೂ ಕೂಡ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು. ಈಗಲೂ ಹಾಗೆ ಅದು ಮುಂದುವರ್ಕೊಂಡು ಬಂದಿದೆ. ಆಮೇಲೆ ರೆಫ್ರಿ ಕೂಡ ಅಲ್ಲೇ ಇದ್ರು ಇಷ್ಟೆಲ್ಲ ಆಗೋ ಟೈಮಲ್ಲಿ. ಸೊ ಇದು ಪಾಕಿಸ್ತಾನ ತಂಡದ ವಿಚಾರವಾಗಿ ಅವ್ರು ಮೆಂಟಲಿ ಹೇಗೆ ಇದೊಂದು ರೀತಿ ಸ್ಟ್ರೆಸ್ಫುಲ್ ಅವರಿಗೆ ಸರ್ ಹೇಳ್ತಾ ಇದ್ರು ಹೂವರ್ ಅವರು. ಅಂದ್ರೆ ಅವರ ಯೋಚನೆಗಳ ಮೇಲೂ ಕೂಡ ಇದು ಅಫ್ಕೋರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಅದ್ರ ಬಗ್ಗೆ ನಾವು ಮಾತಾಡೋಣ. ನಾನು ಯಾಕಂದ್ರೆ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಅವರು ಒಬ್ರು ಸೈಕಾಲಜಿಸ್ಟ್ ಅನ್ನು ಕೂಡ ಹೈರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ. ಅಂದ್ರೆ ಬಹುಶಃ ಎಲ್ಲ ತಂಡಗಳಲ್ಲೂ ಕೂಡ ಇರ್ತಾರೆ ಅಂತ ಕಾಣಿಸುತ್ತೆ. ಬಟ್ ಪಾಕಿಸ್ತಾನ ತಂಡದಲ್ಲಿ ಇದ್ರೆ ಅದೊಂದು ರೀತಿ ಅವರು ಶೇಮ್ಫುಲ್ ಅನ್ನೋ ರೀತಿಯಾಗಿ ಅವ್ರು ಕನ್ಸಿಡರ್ ಮಾಡ್ತಾ ಇದ್ರಂತೆ. ಏನು ಒಬ್ಬೊಬ್ಬರನ್ನೇ ಆಟಗಾರನ ಕರೆಯೋದು, ಅವ್ರ ಮನಸ್ಥಿತಿ ಬಗ್ಗೆ ಲೋ ಕಮಿಟ್ ಕೌನ್ಸಿಲಿಂಗ್ ಮಾಡೋದು ಅಂತಾನೆ ಅವ್ರಿಗೆ ಒಂದ್ ರೀತಿ ಅದು ಶೇಮ್ ಆಗ್ತಾ ಇತ್ತಂತೆ. ಬಟ್ ಗೊತ್ತಿಲ್ಲ ಈಗ ಏನು ಅಂತ ಹೇಳ್ಕೊಬಿಟ್ಟು